ಅವ್ರ ಮನೆ ಕಡೆ ಒಂದು ಭಯಾನು ಹೊರಗೆ ಬಂದು ನಿಂತಾರ. ಇನ್ನೊಂದು ನಮ್ಮ ಭಯ್ಯಾರ ಯಾವುದೋ ಒಂದು ದೇವ್ರ ಗುಡಿ ಕರ್ಕೊಂಡು ಹೊಂಟಾರ. ಈ ವ್ಯಾಸರಾಜರು ವಿಶೇಷವಾದಂಥ ಒಂದು ಗಿಡ ಅಂತ ಇದು. ಹಾಯ್ ಹಲೋ ನಮಸ್ಕಾರ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇದು ಲಾಗ್ ಎಲ್ಲಿಗೆಪ್ಪ ಅಂತಂದ್ರೆ ತುಳಸಿಗಿರಿಗೆ. ಈಗ ಯಾರ್ಯಾರು ಹೊಂಟೀವಿ ಅಂತಂದ್ರೆ ನಾನು ನಮ್ಮ ಸಚಿನ್ ಭಯ್ಯಾರ ಅಂತಂದ್ರೆ ಅವ್ರ ಜೊತೆ ಹೊಂಟೀನಿ. ಅವ್ರ ಫೋನ್ ಹಚ್ಚಿ ಮಾರ್ನಿಂಗ್ ಹಿಂಗೆ ಹೊಂಟೀನಿ. ನಮ್ಮದು ಒಂದು ಲಾಗ್ ಆಗುತ್ತೆ ಅಂತೇಳಿ ಒಂದು ದೇವ್ರ ದರ್ಶನ ಮಾಡಿದ್ರೆ ಆಯ್ತು ಅಂತೇಳಿ ಅಂದು ಹೊಂಟೀನಿ. ಸೊ ಅವ್ರ ಜೊತೆಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರ್ತೀನಿ ಅಂತ. ನೀವು ಬರ್ರಿ, ನಿಮಗೂ ದರ್ಶನ ಮಾಡಿಸ್ತೀನಿ ಅಂತ. ಶನಿವಾರ ಐತಿ, ನಿಮಗೂ ದರ್ಶನ ಮಾಡಿಸ್ತೀನಿ ಅಂತ. ನಮ್ಮ ಗಾಡಿಗೆ ತಗೊಂಡು ಹೋಗೋಣಂತ ಬರ್ರಿ ತುಳಸಿಗಿರಿಗೆ. ಅತ್ತ ಕಾಳಿದಾಸ ಇತ್ತ ರವಿವರ್ಮ ನಿನ್ನ ಹಿಂದೆ ಬಂದರು. ಈಗ ಜಸ್ಟ್ ಅವ್ರ ಮನೆ ಕಡೆ ಬಂದ್ವಿ. ಅವ್ರ ಮನೆ ಕಡೆ ಒಂದು ಭಯಾನು ಹೊರಗೆ ಬಂದು ನಿಂತಾರ. ಇವ್ರ ನಾ ಹೇಳಿದವ್ರೆ. ಇವ್ರು ನೋಡಿರಿ, ಎಲ್ಲರೂ ನೋಡ್ರಿ, ಒಂದು ಸ್ವಲ್ಪ ನೋಡಿರ್ಬೇಕು. ಬಟ್ ಯಾರು ಮುಖ ತೋರ್ಸಂಗಿಲ್ಲ ಇವ್ರು ಜಾಸ್ತಿ. ಇವ್ರು ಸೇರ್ಕೊಂಡು ನಾವಿಬ್ರು ಸೇರಿ ತುಳಸಿಗಿರಿಗೆ ಹೊಂಟಿವಿ. ಹೋಗ್ಬೇಕು ಬರ, ಸಿಗ್ತೀವಿ ಅಂತ ನಿಮ್ಗೆ ಅಲ್ಲೇ ಅಂದವಾ. ಜಸ್ಟ್ ದೇವ್ರ ದರ್ಶನ ಮಾಡ್ಕೊಂಡು ಹೊರಗೆ ಬಂದ್ವಿ. ಅಲ್ಲಿ ಒಳಗೆ ಪೂಜಾರಿಯವರು ವಿಡಿಯೋ ಮಾಡೋಕೆ ಕೊಳ್ಳಿಲ್ಲ, ಅದಕ್ಕೆ ಹಂಗೆ ದೇವ್ರ ದರ್ಶನ ನಾವು ಮಾಡಿದ್ವಿ. ಈಗ ನೆಕ್ಸ್ಟ್ ಇನ್ನೊಂದು ನಮ್ಮ ಭಯ್ಯಾರ ಯಾವುದೋ ಒಂದು ದೇವ್ರ ಗುಡಿ ಕರ್ಕೊಂಡು ಹೊಂಟಾರ. ಈಗ ಹೆಂಗೆ ತುಳಸಿಗೇರಿ ಮತ್ತು ಹೊಳ್ಳಿ ಹೆಂಗೆ ಪ್ರಸಿದ್ಧ ಆಗ್ಯಾವಲ್ಲ, ಆ ಗುಡಿಗೆ ಅದು ಆ ಥರನ ಪ್ರಸಿದ್ಧ ಐತಿ. ಸೊ ಅದಕ್ಕೆ ನಾನು ಇವರು ಇನ್ನೊಂದು ಗುಡಿಗೆ ಅಲ್ಲಿ ಹೊಂಟೀವಿ. ಆ ಊರ ಹೆಸರು ಏನೇ ಹೇಳ್ತಾರೆ, ಏನು ಚಿಕ್ಕಾಲ್ಗುಂಡಿ ಅಂತ. ಸೊ ಚಿಕ್ಕಾಲ್ಗುಂಡಿ ಹನುಮಪ್ಪಗೆ ಹೋಗ್ತೀವಿ ಅಂತ. ಆ ಹನುಮಪ್ಪ ಗುಡಿ ಒಳಗೆ ವಿಶೇಷ ಐತಂತ ಹನುಮಪ್ಪ. ಸೊ ಅಲ್ಲಿ ಹೋಗೋಣ್ರಿ. ಹೊಗಳಲು ಸಾಧ್ಯವೇ ನಿನ್ನ ಮುಂದೆ ಮೌನವೇ, ಅತ್ತ ಊರ್ವಶಿಯು ಇತ್ತ ಮೇನಕೆಯು ನಿನ್ನ ನಡೆ ಕಂಡರೆ ನಡುವೆ ಹುಳುಕುತ್ತೆ ಅಲ್ಲವೇ ನಿನ್ನ ಬೆಟ್ಟರೆಲ್ಲವೇ. ಇವು ಗಿಡ ನೋಡ್ರಿ ಹೆಂಗದಾವು. ಇವು ನಮ್ಮ ಭಯಾನು ಬೆಳೆಸಾರಂತ ಮನ್ಯಾಗ. ಆಗಂದ್ರೆ ಕೋಟ್ಯಾಧಿಪತಿ ಅದ, ನೀವು ಕೋಟ್ಯಾಧಿಪತಿ. ಆ ಥರ ಸಾಗಾಣಿ ಗಿಡ ಬೆಳೆಸ್ಯಾರ ನೋಡ್ರಿ. ಆ ಥರ ಸಾಗಾಣಿ ಗಿಡ ಅವು ಬೆಳೆಸ್ಯಾರತ್ತೆ. ಬಾರಿ ಕೊಟ್ರ ನಂಗಂದ್ರೆ ಕೋಟ್ಯಾಧಿಪತಿ ಎಲ್ಲರೂ ನೋಡ್ರಿ. ಓಕೆ, ಅಲ್ಲಿ ಗುಡಿ ಕಡೆ ಹೋಗಿದ ಮೇಲೆ ಸಿಗ್ತೀವಂತ. ಈಗ ಅಲ್ಲಿ ಗುಡಿ ಕಡೆ ಹೊಂಟಿವಿ. ಇನ್ನೊಂದು 10 ಕಿಲೋಮೀಟ್ರ್ ಇದ್ದಂಗೆ ಐತಿ. ಆ ಗುಡಿ ಕಡೆ ಹೋಗಿದ ಮೇಲೆ ನಿಮ್ಗೆ ಅಲ್ಲಿ ಸಿಗ್ತೀವಂತ. ಚಲ್ಲ ಹಿಂಗೆ ಈಗ ಫಸ್ಟ್ ಕ್ಲಾಸ್ ಮನಿ ಕಟ್ಟಿಸ್ಬಿಡ್ತಾರ್ರಿ. 5 ಎಕರೆ ಹೊಲ ತಗೊಂಡು ಈ ಥರ ಗಾಡಿ ತಗೊಂಡೆ ಹೊಲದಾಗ ಉಳುಮೆ ಮಾಡ್ತಾರ. ಇವರ ನೋಡ್ರಿ, ಅವ್ರ ಮುಖ ನೋಡ್ರಿ ಲಗುನ. ಅಭಿ ಮಜಾ ಆಯ್ಗನ್ನ ಬಿಡು. 5-6 ವರ್ಷ ಅಷ್ಟೇ ರೀ ನಮ್ಮ ಅಣ್ಣಾರ ಫಸ್ಟ್ ಕ್ಲಾಸ್. ಇನ್ನೊಂದು 5-6 ವರ್ಷನಾಗ 1 ಕೋಟಿಗೆ ದುಡಿದು ಈ ಥರ ಒಂದು ಗಾಡಿ ತಗೋತಾರ. ಆಗ ತೋರಿಸಿದ್ದ ಸಾಗಾಣಿ ಗಿಡ, ಆ ಥರ ಸಾಗಾಣಿ ಗಿಡ ಬೆಳೆಸ್ತಾರ. ಹೊಲದಾಗ ತುಂಬ ಫಾರ್ಮ್ ಹೌಸ್ ಮಾಡ್ತಾರ. ರೈತ ವಾಸಿ ಹಾಕಾರ, ರೈತರು ಹಾಕಾರ. ಇವ್ರ ಮುಖ ನೋಡ್ಬಿಡ್ರಿ, ಭಯ ಆಗ್ತದೆ. ಮಾರೋ ಮುಜೆ ಮಾರೋ ಮಾರೋ ಮುಜೆ ಮಾರೋ ಮಾರೋ. ಓ ಭೈ ಮಾರೋ ಮುಜೆ ಮಾರೋ. ಗಿರಾಕಿ ಹೋಗಿ ಏನು ತೊಗೊಂಬಂದಿದ್ದೇನ? ಹಾಂ, ಎಷ್ಟು? ಹಾಂ, ವಿನ್ನಿಂಗ್ ಪ್ರೈಸ್ ಸಮ್ಮರ್ ಸೀಸನ್ ಅಂತ ಇತ್ತು. ಅದು ವಿನ್ನಿಂಗ್ 10 ಕೋಟಿ. ಎಷ್ಟು ನಂಬರ್ದಾಗ ಹೋತು ಅಣ್ಣ? 3 ನಂಬರ್ದಾಗ ಹೋದ್ ಬರೀ. ನಮ್ಮ ಭಯ್ಯ ಬರೀ 3 ನಂಬರ್ ಹೋತು. BMW ಅಡ್ಡಾಡೋರು, MT ಗಾಡಿ ಮ್ಯಾಗ ಅಡ್ಡಾಡೋರು. ಬರೀ ಡೌಗಳು ನಿಂತು. ಓ ನಮ್ಮ ಭಯ್ಯ ರೀ ಪಾಪ. ನನ್ನ BMW ತಗೊಂಡು ಜಸ್ಟ್ 3 ನಂಬರ್ನಾಗ ಮಿಸ್ ಆಗ್ತದೆ.
ಈಗ ಜಸ್ಟ್ ಗುಡಿ ಕಡೆ ಬಂದ್ವಿ. ಯಾವ್ದು ಗುಡಿ ಹೆಸರು ಅನ್ನಾಗ ಕೇಳೋ ಗುಡಿ ಹೆಸರು ಏನಾಯ್ತು ನಾವು ಚಿಕ್ಕಲಗುಂಡಿ ಆಂಜನೇಯ. ಇದು ಎಲ್ಲಿ ಬರುತ್ತೆ ಅಂದ್ರೆ ಕಲಾದಿ ಸೈಡ್ ಬರುತ್ತೆ. ಈ ಗುಡಿಗೆ ಬಂದೀವಿ. ಈ ಗುಡಿ ವಿಶೇಷ ಭಾಳ ಐತಿರ್ತ. ಇಲ್ಲಿ ಒಬ್ಬ ಅಣ್ಣ ಬರತ್ತಾನ, ಅವ್ನು ಕೇಳೋಣಂತ. ಈಗ ಈ ಗುಡಿ ಒಳಗೆ ಹೋಗೋಣ ನೋಡ್ರಿ, ಸ್ವಲ್ಪ ದರ್ಶನ ತಗೊಳ್ಳೋಣಂತ. ದರ್ಶನ ಮಾಡಿದ್ವಿ. ಈ ಹನುಮಪ್ಪಂದು ಭಾಳ ವಿಶೇಷ ಐತಿ. ಇಲ್ಲಿ ಅವರು ಗುಡಿ ಪೂಜಾರಿ ಅವರು ಹೇಳ್ತಾರೆ ಈ ಹನುಮಪ್ಪನ ವಿಶೇಷತೆ ಏನೇನು ಐತಿ ಅಂತೇಳಿ. ಅವರಿಗೆ ಕೇಳೋಣಂತ. ಬರ್ರಿ ಕೇಳೋ. ಎಲ್ಲರಿಗೂ ನಮಸ್ಕಾರ. ಇದು ಚಿಕ್ಕಲಗುಂಡಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ವ್ಯಾಸರಾಜರ ಪ್ರತಿಷ್ಠಾಪನೆ ವಿಗ್ರಹವಾಗಿತ್ತು. ನೀವು ವ್ಯಾಸರಾಜರು 3 ಅವತಾರದಲ್ಲಿ ಮೂರ್ತಿಗಳನ್ನು ಕೆತ್ತಿದ್ದಾರೆ. ಹನುಮ, ಭೀಮ, ಮಧ್ಯ. ತ್ರೇತಾಯುಗದಲ್ಲಿ ಆಂಜನೇಯ ಸ್ವಾಮಿ, ದ್ವಾಪರದಲ್ಲಿ ಮತ್ತು ಕಲಿಯುಗದಲ್ಲಿ ಮಧ್ವಾಚಾರ್ಯರಾಗಿ ಅವತಾರ ತಾಳಿದ್ದಾರೆ. ವ್ಯಾಸರಾಜರು ವಿಶೇಷವಾದಂಥ ವಿಗ್ರಹ ಅಂತ ಇದು ಚಿಕ್ಕಲಗುಂಡಿ ಆಂಜನೇಯ ಸ್ವಾಮಿ ವಿಗ್ರಹ ಅವತಾರ ಒಂದು. ಮತ್ತು ಭೀಮನ ಅವತಾರ ಯಾಕಪ್ಪ ಕಟ್ಟಿ ಅಂದರೆ ಎಡಗೈಯಲ್ಲಿ ಸೌಗಂಧಿಕ ಪುಷ್ಪ ಇದೆ. ಮತ್ತು ಇಲ್ಲಿ ಮಧ್ವಾಚಾರ್ಯ ಅವತಾರ ಅಂದರೆ ತಲೆಯಲ್ಲಿ ಜುಟ್ಟಿದೆ. ಬ್ರಾಹ್ಮಣನ ರೂಪದಲ್ಲಿ ಇರುವಂಥ ಆಂಜನೇಯ ಸ್ವಾಮಿ ಇದೆ. ಓಕೆ. ಗೋಪಾಳ ಇದೆಯಲ್ಲ, ಹಾಂ, ಗೋಪಾಳ ಅದ್ರ ಪವಾಡ ಏನೈತೆ ನಾವು ಗೋಪಾಳ ಇದು ದ್ವಾಪರ ಇದೆ. ಹಾಂ, ಭೀಮನ ಅವತಾರ. ಹಾಂ, ದ್ವಾಪರ ಯುಗದಲ್ಲಿ ಎಲ್ಲರಿಗೆ ಬಡಿಸ್ಬೇಕು ಅಕ್ಷಯ ಪಾತ್ರೆ ಅಂತ. ಹಾಂ ಹಾಂ ಹಾಂ, ಅಕ್ಷಯ ಪಾತ್ರೆ ಇರುವಂಥ ಏಕೈಕ ದೇವಸ್ಥಾನ ಚಿಕ್ಕಲಗುಂಡಿ. ಚಿಕ್ಕಲಗುಂಡಿ. ವೀರಸಿಂಧು ಲಕ್ಷ್ಮಣವರ ಮಂಜೂರೇನ ಅಲ್ರಿ ಅವನು ಇದ್ರ ಜೀವಂತ ಇರುವಾಗ ಬಂದು ಹೋಗ್ಯಾರ ಅವ್ರು ಆಲ್ರೆಡಿ. ಯಾಕೆ ಮಾಡ್ತಾರಣ್ಣ ಹೇಳು? ಇದು ದೇವರು ಸಂಚಾರ ಮಾಡ್ತಾನೆ, ಊರು ಕಾಯ್ತಾನೆ. ಇದು ಆಂಜನೇಯ ಸ್ವಾಮಿ 3 ವರ್ಷಕ್ಕಂದ್ರೆ 3 ವರ್ಷ ಬರೋಷ್ಟರಲ್ಲಿ ಸೌದಿರ್ತಾವ ನಾವು. ಅವು ಆಗಳೇ ನೋಡಿದ್ದು ನಾವು ಹೊಸ ಹನುಮಪ್ಪನ ಪಾದರಕ್ಷೆ. ಇವೆಲ್ಲ ಇಲ್ಲಿ ಹಳೆ ಅದಾವು. ನಮ್ಮ ಬ್ಯಾಕ್ ಸೈಡ್ ಕಾಣಿಸ್ತೈತಿ ನಿಮ್ಗೆ. ಅವು ಹಳೆ ಅದಾವು. ಇವು ಎಷ್ಟು ಸೌದಾವ ಅಂತ ನೋಡ್ರಿ. ಇಲ್ಲಿ ಅವು ಹೊಸವು, ಇವು ಹಳೆವು. ಇವು 3 ವರ್ಷಕ್ಕೊಂದು ಚೇಂಜ್ ಮಾಡ್ತಾರೆ. ಹನುಮಪ್ಪ ರಾತ್ರಿ ಅಡ್ಡಾಡ್ತಾನಂತ್ರಿ ಈ ಊರಾಗ. ಅಂದ್ರೆ ಇಲ್ಲಿ ಜನಗಳು ಹೇಳ್ತಾರೆ ಹನುಮಪ್ಪ ಅಡ್ಡಾಡ್ತಾರ. ಅದಕ್ಕೆ ನೋಡ್ರಿ ಎಲ್ಲ ಹನುಮಪ್ಪನ ಪಾದರಕ್ಷೆ ಗುಡಿ ಎಂಟ್ರೆನ್ಸ್ ಆಗಿದ್ಮೇಲೆ ತಲೆ ಮ್ಯಾಗ ಅದಾವು. ಅಂದ್ರೆ ಎಲ್ಲ ಮಂದಿದು ಬಂದ ಪಾಪ ಇಲ್ಲೇ ಹೊರಗೆ ಹೋಗ್ಬಿಡ್ಲಿ ಅಂತ ಅನ್ನೋ ಕಾರಣಕ್ಕೆ ಈ ಟೈಪ್ ಇಟ್ಟಾರೆ. ಯಾವ ಗುಡಿಯಾಗೂ ನೋಡಂಗಿಲ್ಲ ನೀವು, ಈ ಗುಡಿಯಾಗ ನೋಡ್ತೀರಿ. ಅದು ಈ ಥರದ ಹನುಮಪ್ಪನ ಪಾದರಕ್ಷೆ ತಲೆ ಮ್ಯಾಗೆ ಇಟ್ಟಿರ್ತಾರೆ. ಒಂದೊಂದು ಕಡೆ ಪಾದರಕ್ಷೆ ಹಿಂದೆ ಬಡ್ಕೊತಾರೆ. ಇಲ್ಲಿ ನೋಡಿದ್ರೆ ಇಟ್ಬಿಟ್ರೆ ತಲೆ ಮೇಲೆ. ಅಂದರೆ ಎಲ್ಲರೂ ಪಾಪ ಪವಾಡ ಎಲ್ಲ ಹೋಗಲಿ ಅಂತ ಅನ್ನೋ ಕಾರಣಕ್ಕೆ ಇಟ್ಟಾರೆ. ಎದಕ್ಕೆ ಹಂಗೆ ಸವಿತಾರೋ? 3 ವರ್ಷಕ್ಕೆ ಒಂದ್ಸರಿ ಚೇಂಜ್ ಮಾಡ್ತಾರೆ. 3 ವರ್ಷ ಬರೋಷ್ಟರಲ್ಲಿ ಸೌದಿರ್ತಾರೆ ನೋಡಿ. 3 ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ತಾರಂತ. ಅವು ಅಗಳು ನೋಡಿದ್ದು ನೀವು ಹೊಸಾವು. ಆಗ ಫಸ್ಟ್ ಏನು ತೋರಿಸಿದ್ನಲ್ಲ ಅವು ಹೊಸಾವು. ಇವು 3 ವರ್ಷಕ್ಕೊಮ್ಮೆ. ಈಗ ಎಷ್ಟು ವರ್ಷ ಆತನ ರೈಟ್? ಇದು 3 ವರ್ಷದ ಹಿಂದಿಂದ. ಇದು 3 ವರ್ಷದ ಹಿಂದಿಂದ. ಅಂದ್ರೆ ಈಗ ಚೇಂಜ್ ಮಾಡ್ಬೇಕು. ಮಾಡಿದ್ದ ನಾವು ಈಗ 1.5 ತಿಂಗಳು ಆಯ್ತು ನಾವು. ಅಂದ್ರೆ 1.5 ತಿಂಗಳಾಗಿ ಅದನ್ನ ಇಟ್ಟಾರ. ಈಗ 3 ವರ್ಷದ ಹಳೆವು ನೋಡ್ರಿ ಹೆಂಗೆ ಸೌದ ನೋಡಿ. ಹುಡುಗೆಲ್ಲ ಸೌದೋಟವು ನೋಡಿ. ಹನುಮಪ್ಪ ಅಡ್ಡಾಡ್ತಾನಂತೇಳಿ ಇಲ್ಲಿ ಊರು ಜನ ಹೇಳ್ತಾರೆ, ಆಚಾರ್ಯರು ಹೇಳ್ತಾರೆ. ನೋಡ್ರಿ ಹನುಮಪ್ಪ ಎಷ್ಟು ಪವರ್ ಪುರುಷ ಅದಲ್ಲ. ಒಂದ್ಸತ ಬರ್ರಿ ಎಲ್ಲರೂ ಹನುಮಪ್ಪನ ದರ್ಶನ ತಗೋರಿ. ಚಲೋ ಅದನ ಹನುಮಪ್ಪ. ಪವಾಡ ಐತೆ ಹನುಮಪ್ಪಂದವ್ರದ್ದು. ನೋಡ್ರಿ ಎಲ್ಲ ಇಷ್ಟೆಲ್ಲ ಹೇಳಕೊಟ್ಟಾರ. ಬಂದು ಇದು ಕಲ್ಲಿನ ನರ ಅಂತ ನೋಡ್ರಿ ಹನುಮಪ್ಪನ. ಕಲ್ಲಿನ ನರ ಶನಿದೇವರು ಎಂಟ್ರೆನ್ಸಿಗೆ, ಗುಡಿ ಎಂಟ್ರೆನ್ಸಿಗೆ
ಈ ಗುಡಿದ ಪೂಜಾರರು ಇಷ್ಟೊತ್ತನ ಹೇಳಿ ಕೇಳಿರಿ ಏನೇನೇ ವೈಶಿಷ್ಟ್ಯ ಐತೆ ಅಂತೇಳಿ. ಇವನ್ ಇನ್ನೊಂದು ಏನಂದ್ರೆ ಇದು ಗುಡಿದ ಹನುಮಪ್ಪನ ಪವಾಡ ಏನಂದ್ರೆ, ಒಬ್ಬರು ಎಕ್ಸಸೈಸಲ್ಲಿ ಎಕ್ಸಾಮ್ನಲ್ಲಿ ಫೇಲ್ ಆಗಿದ್ರು. ಅವ್ರ ಪವಾಡ ಏನಂದ್ರೆ ಹನುಮಪ್ಪ ಅವ್ರ ಕನಸ್ನಾಗ ಬಂದು ಕನಸ್ನಾಗ ಬಂದು ಇವನ್ ನೀ ನನಗೋಸ್ಕರ ನನ್ನ ಬಗ್ಗೆ ನೀವು ಒಂದು ಬುಕ್ಕ ಬರ್ರಿ ಅಂತ ಹೇಳಿ ಹೋಗಿದ್ರಂತ. ಸೊ ಅವರು ಕನ್ನಡದಲ್ಲಿ ಬರ್ದಿಲ್ಲ, ಸಂಸ್ಕೃತ ಪದದಲ್ಲಿ ಬರ್ದಾರಂತ ಅವ್ರು. ಇದು ಗುಡಿದು ಭಾಳ ಪವಾಡ ಐತಿ ನೋಡ್ರಿ. ಇದು ಈ ಹನುಮಪ್ಪ ಭಾಳ ಪವಾಡ ಅದಾರ. ಒಂದು ಆಚಾರ್ಯರಂತರೂ ಹೇಳಿದ್ದೆಲ್ಲ ಕೇಳಿಸ್ಕೊಂಡಿರಿ. ಈಗ ನೆಕ್ಸ್ಟ್ ನಾವು ಬಾಳ್ಕೋಟೆ ಕಡೆ ಹೋಗ್ತೀವಿ. ಅಲ್ಲಿಗೆ ನಮ್ಗೆ ಇಲ್ಲಿಗೆ ಲಾಗ್ ಎಂಡ್ ಮಾಡ್ತೀನಿ. ನಮ್ಮ ವಿಡಿಯೋ ಹೇಗೆ ಅನಿಸ್ತೈತೆ ಅಂತೇಳಿ ಹೇಳ್ರಿ. ಒಂದು ಸೆಕೆಂಡ್ ಲೈಕ್ ಕಮೆಂಟು ಶೇರ್ ಮಾಡಿ. ಓಕೆ, ಮತ್ತೆ ನಿಮಗೆ ಹೊಸ ಲಾಗ್ ಒಂದಿಗೆ ಸಿಗ್ತೀನಿ ಅಂತ. ಅಲ್ಲಿವರೆಗೂ ಬಾಯ್ ಬಾಯ್. जन्म जन्म का ही साथ